ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ. ಗಾಂಜಾ ಎಣ್ಣೆ ಮತ್ನಲ್ಲಿ ಸಿಕ್ಕ ಕಡೆ ದಾಂಧಲೆ ನಡೆಸುತ್ತಿದ್ದಾರೆ. ಒಂದ್ ಕಡೆ ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಪುಢಾರಿಗಳು ಮಾತ್ರ ತಮ್ಮ ವರ್ಸೆಯನ್ನ ಮುಂದುವರಿಸುತ್ತಿದ್ದಾರೆ. ಇಂತಹ ಆಟಾಟೋಪಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಪೊಲೀಸ್ ಇಲಾಖೆ ಫೇಲ್ ಆಗಿದ್ಯಾ ಅನ್ನೋ ಸವಾಲೆದ್ದಿದೆ. ದಿನೇ ದಿನೇ ಹೆಚ್ಚಾಗ್ತಿದೆ ಪುಂಡ ಪೊರ್ಕಿಗಳ ಹುಚ್ಚಾಟ. ಗಾಂಜಾ ನಶೆಯಲ್ಲಿ ಗಲಾಟೆ ಮಾಡ್ತಿದ್ದಾರೆ ಕಿರಾತಕರು. ಎಸ್, ಈ ವಿಡಿಯೋ ನೋಡಿ. ಥೇಟ್ ಪುಡಿ ರೌಡಿಗಳು ದಾಂಧಲೆ ನಡೆಸೋ ಸಿನಿಮಾ ನೋಡಿದ ಹಾಗೆ ಅನ್ಸುತ್ತೆ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಗ್ಯಾಂಗ್ ಏರಿಯಾದ ಜನರ ನಿದ್ದೆ ಕೆಡಿಸಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ. ಗಾಂಜಾ ನಶೆ ತಲೆಗೇರಿಸಿಕೊಂಡು ಎಲ್ಲಂದರಲ್ಲಿ ಗಲಾಟೆ ದಾಂಧಲೆ ನಡೆಸುತ್ತಿದ್ದಾರೆ. ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಗಾಂಜಾ ಗ್ಯಾಂಗ್ನ ಹಾವಳಿ ಮಿತಿ ಮೀರಿದೆ. ಗಂಗಮ್ಮನಗುಡಿಯ ಅಬ್ಬಿಗೆರೆ ಏರಿಯಾದಲ್ಲಿ ಪುಂಡರ ಅಟ್ಟಹಾಸ ಕಂಡು ಏರಿಯಾದ ಜನರು ಭಯಭೀತರಾಗಿದ್ದಾರೆ. ಹೌದು, ಝೆಪ್ಟೋ ಡೆಲಿವರಿ ಹುಡುಗರು ಮನೆ ಬಳಿ ಗಾಂಜಾ ಹೊಡಿತಿದ್ದ ವೇಳೆ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಮೊದಲೇ ಗಾಂಜಾ ನಶೆಯಲ್ಲಿದ್ದ ಪೊರ್ಕೆಗಳು ಅಕ್ಕಪಕ್ಕದ ಮನೆಯವರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಚಿಕ್ಕ ಮಕ್ಕಳಿಗೂ ಕೆಟ್ಟ ಪದಗಳಿಂದ ಬೈದು ಝೆಪ್ಟೋ ಡೆಲಿವರಿ ಹುಡುಗರು ರೌಡಿಸಂ ನಡೆಸಿದ್ದಾರೆ. ಸದ್ಯ ಇವರ ಕಾಟಕ್ಕೆ ಅಕ್ಕಪಕ್ಕದ ಮನೆಯವರು ಹೈರಾಣಾಗಿದ್ದಾರೆ. ಮೊನ್ನೆಯಷ್ಟೇ ಬನ್ನೇರಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಗ್ಯಾಂಗ್ ಒಂದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ರು. ಗಾಂಜಾ ಏಟಲ್ಲಿ ಯುವತಿಯನ್ನ ಅಡ್ಡ ಹಾಕಿ ಮೈಕೈ ಮುಟ್ಟಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ರು. ನಂತರ ಯುವತಿಯ ಮುಖಕ್ಕೆ ಪಂಚ್ ಕೊಟ್ಟಿದ್ರು. ಆದ್ರೆ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಕೃತ್ಯ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಈ ಪುಡಾರಿಗಳಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಹಗಲು ರಾತ್ರಿ ಎನ್ನದೆ ಗಾಂಜಾ ಹೊಡೆದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ. ಅಲ್ಲದೆ ಹಲವು ದೂರುಗಳು ಬಂದ್ರೂ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದ್ರೂ ಪೊಲೀಸರು ಸ್ವಲ್ಪನಾದ್ರೂ ಜನರ ರಕ್ಷಣೆಗೆ ಮನ್ನಣೆ ಕೊಡಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.